ನಮಸ್ಕಾರ ವೀಕ್ಷಕರೇ. ನಾನು ಲಕ್ಷ್ಮಣ್ ಉಪ್ಪಾರ್, ದ ಫೌಂಡರ್ ಡೈರೆಕ್ಟರ್ ಆಫ್ ದ ಕ್ಲಾಸಿಕ್ KS ಅಂಡ್ IAS ಸ್ಟಡಿ ಸರ್ಕಲ್, ಧಾರವಾಡ ಮತ್ತು ಸ್ಪರ್ಧಾ ಸ್ಫೂರ್ತಿಯ ಪ್ರಧಾನ ಸಂಪಾದಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವೀಕ್ಷಕರಿಗೆ ಬಹಳ ಒಂದು ವಿಶೇಷವಾದಂಥದ್ದು ಮತ್ತು ಸಂತಸ ಸುದ್ದಿ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರದಲ್ಲಿ ಖಾಲಿರುವಂತಹ 319 ವೇಕೆನ್ಸಿಗಳೇನಿದೆ KS ಹುದ್ದೆಗಳು, ಆ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಈಗ ಹೊರಡಿಸಲಾಗಿದೆ. 319 ಪೋಸ್ಟ್ ಅಂದರೆ ಅದರಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು, ಟ್ರೆಜರಿ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ಬೋದು. ಸೊ ಹೀಗೆ ಅಂಡ್ ಪರ್ಸನಲ್ ಸ್ಟಾಫ್ ಅಂಡ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ಇರ್ಬೋದು. ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿರುವಂಥ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸೊ ಒಟ್ಟಾರೆ ಈ 319 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಒಂದು ದಿನ ಪ್ರಿಲಿಮಿನರಿ ಪರೀಕ್ಷೆಯನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ತಮಗೆಲ್ಲ ಬಹಳ ಸಂತಸದ ಸುದ್ದಿ. ಎಲ್ಲ ಪದವೀಧರರಿಗೆ 319 KS ವೇಕೆನ್ಸಿಗಳನ್ನು ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ತಾವೆಲ್ಲ ಬಹಳ ಆತುರದಿಂದ ಕಾಯ್ತಾ ಇದ್ರಿ, ಬಹಳ ನಿರೀಕ್ಷಣೆಯಲ್ಲಿ ತಾವೆಲ್ಲ ಕಾಯ್ತಾ ಇದ್ದಾರೆ 3-4 ವರ್ಷದಿಂದ. ಒಟ್ಟಾರೆ 319 ಪೋಸ್ಟ್ ಇನ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಗೌರ್ಮೆಂಟ್. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥವು. ಹೆಚ್ಚಿಗೆ ಪೋಸ್ಟ್ ಯಾವುದು ಅಂತಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 50 ಪೋಸ್ಟ್ಗಳಿದೆ ಮತ್ತು ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು. ಸೊ ಸರ್ಕಾರದಲ್ಲಿರುವಂಥ ಗ್ರೂಪ್ A ಆ್ಯಂಡ್ ಗ್ರೂಪ್ B, ಸೊ 2 ಕ್ಯಾಟಗರಿಲಿರುವಂಥ 319 ಪೋಸ್ಟ್ಗಳು ವೇಕೆನ್ಸಿ ಇದೆ. ಆ 319 ವೇಕೆನ್ಸಿಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸೊ 1 ತಿಂಗಳು ಟೈಮ್ ಕೊಟ್ಟಿದೆ. ಆಗಸ್ಟ್ 1ರಿಂದ ಆಗಸ್ಟ್ 31ರವರೆಗೆ 1 ತಿಂಗಳು ಟೈಮ್ ಇದೆ. ತಾವೆಲ್ಲ ಪದವೀಧರರು, ಎಲ್ಲ ಗ್ರಾಜ್ಯುಯೇಟ್ಸ್, BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, BE ಇರ್ಬೋದು, MBBS ಇರ್ಬೋದು, ಆಲ್ ಗ್ರಾಜ್ಯುಯೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್. ಸೊ ಈ KS ಪರೀಕ್ಷೆ 3 ಹಂತಗಳಲ್ಲಿ ನಡೀತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್ ಅಂಡ್ ಇಂಟರ್ವ್ಯೂ. ಇದು 3 ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ ಸಲ ಸ್ಟೇಟ್ ಗೌರ್ಮೆಂಟ್ ಬಹಳ ವ್ಯವಸ್ಥಿತವಾಗಿ ಈ ಪರೀಕ್ಷೆಯನ್ನು ಆರ್ಗನೈಸ್ ಮಾಡ್ತಾ ಇದೆ. ದರ್ ಇಸ್ ಲಾಟ್ ಆಫ್ ಟ್ರಾನ್ಸ್ಪರೆನ್ಸಿ ಅಂಡ್ ಈವನ್ ರಿಸರ್ವೇಷನ್ ಪಾಲಿಸಿನೂ ಸಹಿತ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟ್ದವರು. ಸೊ ಹೀಗಾಗಿ ಎಲ್ಲ ಪದವೀಧರರು ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿ, ಯಾರು ಕನಸು ಕಾಣ್ತಾ ಇದ್ರಿ, ಯಾರು ತಹಸೀಲ್ದಾರ್ ಆಗಬೇಕು ಅನ್ನೋಂಥ ಕನಸಿದೆ, ಯಾರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅನ್ನೋಂಥ ಕನಸುಗಳಿದೆ, ಸೊ ಯಾರು ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಆಫೀಸರ್ಸ್ ಆಗಬೇಕು ಅನ್ನೋಂಥ ಕನಸಿದೆ, ತಾವೆಲ್ಲ ಪ್ರಯತ್ನ ಮಾಡ್ಬೋದು. ಒಟ್ಟಾರೆ 1 ತಿಂಗಳು ಟೈಮ್ ಇದೆ, ತಾವೆಲ್ಲ ಅರ್ಜಿ ಹಾಕ್ಬೋದು. ಆ್ಯಂಡ್ KS ಪ್ರಿಲಿಮಿನರಿ ಪರೀಕ್ಷೆ ಯಾವಾಗಿದೆ ಅಂತಂದರೆ ನವಂಬರ್ 15th ನವಂಬರ್ದಲ್ಲಿ ಪರೀಕ್ಷೆ ಇದೆ. ಆಲ್ಮೋಸ್ಟ್ ಯು ಹ್ಯಾವ್ ಅ ಸಫಿಷಿಯಂಟ್ ಟೈಮ್. ಸೊ ಮುಂಚಿತವಾಗಿ ಯಾರು ತಯಾರು ಮಾಡ್ಕೊಂಡಿದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಆಗ್ತದೆ, ರಿವಿಷನ್ ಮಾಡ್ಕೊಳ್ಳಿಕ್ಕೆ ಸಫಿಷಿಯಂಟ್ ಟೈಮ್ ಸಿಗ್ತದೆ. ಸೊ ಈ ಸಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ ಬಹಳ ವ್ಯವಸ್ಥಿತವಾಗಿ ದೇ ಹ್ಯಾವ್ ಅನೌನ್ಸ್ಡ್ ದ ಡೇಟ್ಸ್ ಆಲ್ಸೋ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನವಂಬರ್ 15 ಮತ್ತು ಮೇನ್ ಎಕ್ಸಾಮಿನೇಷನ್ನು ಫೆಬ್ರವರಿ 12 ಅನೌನ್ಸ್ ಮಾಡಿದ್ದಾರೆ. ಸೊ ಒಟ್ಟಾರೆ ಏನಂದ್ರೆ ಈ 3 ಹಂತಗಳ ಪರೀಕ್ಷೆಯನ್ನು ಬಹಳ ತಾವು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ರಿಹರ್ಸಲ್ಸ್ಗಳನ್ನು ಮಾಡಿಕೊಂಡು ತಾವೆಲ್ಲ ಮುತುವರ್ಜಿ ವಹಿಸಿ, ಸೊ ಯು ಕ್ಯಾನ್ ಬಿಲ್ಡ್ ಯುವರ್ ಕರಿಯರ್ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೊ ಹೀಗಾಗಿ ಒಟ್ಟಾರೆ ಪ್ರಿಲಿಮಿನರಿ ಪರೀಕ್ಷೆ ಅಂದರೆ 1 ಡೇ ಎಕ್ಸಾಮಿನೇಷನ್ ಇದೆ, ನವಂಬರ್ 15 ಇದೆ. 1 ಡೇ ಎಕ್ಸಾಮಿನೇಷನ್ಸ್, ದೇರ್ ಆರ್ 2 ಪೇಪರ್ಸ್. ರಿಟನ್ ಟೆಸ್ಟ್ ಪ್ರಿಲಿಮಿನರಿ ಪರೀಕ್ಷೆ ಅಂದರೆ ಇದು ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇದೆ. ಮುಖ್ಯ ಪರೀಕ್ಷೆ ಅದು ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದೆ ಮತ್ತು ಇಂಟರ್ವ್ಯೂ ಅಂದರೆ ಅದು ನಿಮಗೆ ಓರಲ್ ಟೆಸ್ಟ್ ಇದೆ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ಬೋದು. ಈ 3 ಹಂತಗಳಲ್ಲಿ ನಿಮ್ಮ ಪರ್ಸನಾಲಿಟಿಯನ್ನು, ನಿಮ್ಮ ನಾಲೆಜನ್ನು, ನಿಮ್ಮ ವ್ಯಕ್ತಿತ್ವವನ್ನು ಅಸೆಸ್ ಮಾಡುವಂಥ ಒಂದು ಪರೀಕ್ಷೆ ಇದು. ಇಟ್ಸ್ ಲೈಕ್ ಎ ಓಪನ್ ಕಾಂಪಿಟಿಷನ್. ಇದು ಒಂದು ಓಪನ್ ಸ್ಪರ್ಧೆ ಅಂತ ಹೇಳ್ಬೋದು. ಸರ್ಕಾರದಲ್ಲಿ ಒಬ್ಬರು ಕಾಂಪಿಟೆಂಟ್ ಪರ್ಸನಾಲಿಟಿ ಬೇಕು ಅನ್ನೋಂಥದ್ದು, ನಾಲೆಜಬಲ್ ಪರ್ಸನಾಲಿಟಿ ಬೇಕು, ಒಬ್ಬರು ಲ್ಯಾಂಗ್ವೇಜ್ನಲ್ಲಿ ಕಮಾಂಡ್ ಇದ್ದಂಥವ್ರು ಬೇಕು, ಡಿಸಿಷನ್ ಮೇಕಿಂಗ್ ಇರಬೇಕು. ಹಾಗೆ ಗೌರ್ಮೆಂಟ್ ಈಸ್ ಲುಕಿಂಗ್ ಸಮ್ ಕಾಂಪಿಟೆಂಟ್ ಪರ್ಸನಾಲಿಟೀಸ್, ಯಂಗ್ ಗ್ರಾಜ್ಯುಯೇಟ್ಸನ್ನು ನೋಡ್ತಾ ಇದೆ. ತಾವೆಲ್ಲ ಬಹಳಷ್ಟು ಓದ್ಕೊಂಡಿದ್ರಿ, ಎಷ್ಟೋ ಜನ ಕನಸು ಕಾಣ್ತಾ ಇದ್ರಿ ಮತ್ತು ಎಷ್ಟೋ ಜನ ಈಗಾಗಲೇ ಈ ಫೀಲ್ಡ್ನಲ್ಲಿ ಓದ್ತಾ ಇದ್ರಿ ಅನ್ನೋಂಥ ಮಾತನ್ನು ನನಗೆ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಸೊ ತಾವೆಲ್ಲ ಪ್ರಿಲಿಮಿನರಿಗೆ ಏನು ಬೇಕು ಈಗಿಂದನೇ ಸ್ಟಾರ್ಟ್ ಮಾಡ್ಕೊಡ್ರಿ. ರಿಹರ್ಸಲ್ಸ್, ಪ್ರಿಲಿಮಿನರಿ ಪರೀಕ್ಷೆ 1 ಡೇ ಎಕ್ಸಾಮಿನೇಷನ್ ಇದೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಇದೆ, ಒಂದೇ ದಿನ ಪರೀಕ್ಷೆ ಇದೆ. ಅದಕ್ಕೆ ಕಂಪ್ಲೀಟ್ ಇದು ಜನರಲ್ ಸ್ಟಡೀಸ್ ಪೇಪರ್ಸ್ 2. ಸೊ ಮಾರ್ನಿಂಗ್ ಒಂದು ಪೇಪರ್ ಇದೆ, ಆಫ್ಟರ್ನೂನ್ ಒಂದು ಪೇಪರ್ ಇರ್ತದೆ. 2 hours ಎಕ್ಸಾಮಿನೇಷನ್ ಟೈಮ್ ಅಲಾಟ್ಮೆಂಟ್ ಮಾಡಿರ್ತಾರೆ. ಸೊ ಒಟ್ಟಾರೆ ಇಲ್ಲಿ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ರೇಷಿಯೋ ಹೇಗಿರ್ತದೆ ಅಂದರೆ 1:15 ಇದೆ. ಒಂದು ಹುದ್ದೆ ಖಾಲಿ ಇತ್ತಂದ್ರೆ 15 ಜನ ಅಭ್ಯರ್ಥಿಗಳನ್ನು ಈ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಂಥ ಅಭ್ಯರ್ಥಿಗಳು ಮತ್ತೆ ಅಗೇನ್ ಏನಂದ್ರೆ ದೇ ಹ್ಯಾವ್ ಟು ಅಪಿಯರ್ ಫಾರ್ ದ ಮೇನ್ ಎಕ್ಸಾಮಿನೇಷನ್, ಮುಖ್ಯ ಪರೀಕ್ಷೆಗೆ ಮತ್ತೊಂದ್ಸಲ ಅವರು ಅರ್ಜಿ ಸಲ್ಲಿಸಿ ಮುಖ್ಯ ಪರೀಕ್ಷೆಯನ್ನ ಬರೀಬೇಕಾಗ್ತದೆ. ಮುಖ್ಯ ಪರೀಕ್ಷೆ ಹೇಗಿರ್ತದೆ ಅಪ್ರಾಕ್ಸಿಮೇಟ್ಲಿ ಇಟ್ ರನ್ಸ್ ಫಾರ್ ಎ ವೀಕ್, 1 ವಾರ ಪರೀಕ್ಷೆ ನಡೀತದೆ. ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ 2 ಬೇಸಿಕ್ ಪೇಪರ್ ಇರ್ತದೆ, ಕನ್ನಡ ಮತ್ತು ಇಂಗ್ಲಿಷ್.
2 ಭಾಷೆಗಳಿರ್ತದೆ, ಅವೆರಡು ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ. ಮತ್ತು ಜನರಲ್ ಸ್ಟಡೀಸ್ 4 ಪೇಪರ್ಸ್ಗಳಿದೆ ಮತ್ತು ಒಂದು ಎಸ್ಸೆ ಅದು ಒಂದು ಪೇಪರ್ ಇರ್ತದೆ. ಒಟ್ಟಾರೆ ಏನಂದ್ರೆ 1250 ಮಾರ್ಕ್ಸ್ ರಿಟನ್ ಟೆಸ್ಟ್ಗೆ ಇರ್ತದೆ. ಮತ್ತು ಏನಂದ್ರೆ ಆಮೇಲೆ ಓರಲ್ ಟೆಸ್ಟ್ಗೆ ಒಂದು 25 ಮಾರ್ಕ್ಸ್ಗಳನ್ನ ಸರ್ಕಾರ ಅಲಾಟ್ಮೆಂಟ್ ಮಾಡಿದೆ. ಸೊ ಹೀಗಾಗಿ 2 ಲ್ಯಾಂಗ್ವೇಜ್ಗಳು ಅಷ್ಟೇ ಇಂಪಾರ್ಟೆಂಟ್, ಕನ್ನಡ ಮತ್ತು ಇಂಗ್ಲಿಷ್. ಅವೆರಡು SLC ಮಟ್ಟಕ್ಕೆ ಅವೆರಡು ಪೇಪರ್ಸ್ ಇರ್ತದೆ. ಆ 2 ಪೇಪರ್ಸ್ಗಳಲ್ಲಿ ನೀವು ಕ್ವಾಲಿಫೈ ಆಗಬೇಕು. ನೀವು ಮಿನಿಮಮ್ 35% ಇನ್ ಈಚ್ ಪೇಪರ್ ನೀವು ತಗೊಳ್ಳೇಬೇಕು. ಅಕಸ್ಮಾತ್ 35% ತಗೊಳ್ಳದೇ ಇದ್ರೆ ದೇ ಡು ನಾಟ್ ಚೆಕ್ ದ ಅದರ್ GS ಪೇಪರ್ಸ್ ಅನ್ನೋಂಥ ವಿಷಯ ನಿಮ್ಮ ಗಮನದಲ್ಲಿರಲಿ. ಜೊತೆಗೆ GS ಏನಂದ್ರೆ 4 ಪೇಪರ್ಸ್ಗಳನ್ನ ಚೆನ್ನಾಗಿ, ದೀಸ್ ಆರ್ ಆಲ್ ಕಂಪಲ್ಸರಿ ಪೇಪರ್ಸ್. 1250 ಮಾರ್ಕ್ಸ್ ಅನ್ನು ತಾವೆಲ್ಲ ಚೆನ್ನಾಗಿ ಓದ್ಕೊಂಡು GS ಪೇಪರ್ಸ್ಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ರಿ. ಅಂಡ್ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಇರೋದ್ರಿಂದ ಅಲ್ಲೆಲ್ಲ ರಿಹರ್ಸಲ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಈ ಪರೀಕ್ಷೆಗೆ ಮುಖ್ಯ ಪರೀಕ್ಷೆಗೂ ಸಹಿತ ನಾವು ಕ್ಲಾಸಿಕ್ KS ಅಂಡ್ IAS ಸರ್ಕಲ್ದಲ್ಲಿ ನಾವೆಲ್ಲ ವಿ ಕಂಡಕ್ಟ್ ಮೇನ್ ಎಕ್ಸಾಮಿನೇಷನ್ಸ್ ರಿಹರ್ಸಲ್ಸ್, ಅದಕ್ಕೆಲ್ಲ ಕಂಟಿನ್ಯೂಸ್ ಆಗಿ ವೀಕ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಮುಖ್ಯ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ರೇಷಿಯೋ ಹೇಗಿದೆ ಅಂದರೆ 1:3. ಒಂದು ಹುದ್ದೆ ಖಾಲಿ ಇತ್ತಂದ್ರೆ 3 ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಅವ್ರು ಇನ್ವೈಟ್ ಮಾಡ್ತಾರೆ. ಸೊ ಇನ್ ದ ರೇಷಿಯೋ ಆಫ್ 1:3 ದ ಕ್ಯಾಂಡಿಡೇಟ್ಸ್ ಆರ್ ಇನ್ವೈಟೆಡ್ ಫಾರ್ ದ ಓರಲ್ ಟೆಸ್ಟ್ ಅಥವಾ ಪರ್ಸನಾಲಿಟಿ ಟೆಸ್ಟ್ ಇನ್ವೈಟ್ ಮಾಡ್ತಾರೆ. ಸೊ ಹೀಗಾಗಿ ವಾಟ್ ಯು ಸ್ಕೋರ್ ಇನ್ ದ ರಿಟನ್ ಟೆಸ್ಟ್ ಈಸ್ ಫೈನಲೈಸ್ಡ್. ಆಮೇಲೆ ರಿಟನ್ ಟೆಸ್ಟ್ 1250 ಮಾರ್ಕ್ಸ್ದಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಿ ಬಹಳ ಇಂಪಾರ್ಟೆಂಟ್ ಅದ. ಆಮೇಲೆ 25 ಮಾರ್ಕ್ಸ್ ಓರಲ್ ಟೆಸ್ಟ್ ಏನಿದೆ ಅಲ್ಲಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ಏನಂದ್ರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಹೌ ಈಸ್ ಯುವರ್ ಪರ್ಸನಾಲಿಟಿ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹೆಂಗಿದೆ, ಡಿಸಿಷನ್ ಮೇಕಿಂಗ್ ಹೆಂಗಿದೆ, ನಿಮ್ಮ ಸೈಕಾಲಜಿ ಟೆಸ್ಟ್ ಇರ್ಬೋದು. ಒಟ್ಟಾರೆ ದ ಟೋಟಲ್ ಪರ್ಸನಾಲಿಟಿ ಇಸ್ ಅಸೆಸ್ಡ್ ಇನ್ ಯುವರ್ ಇಂಟರ್ವ್ಯೂ. ಸೊ ಹೀಗಾಗಿ ಅಲ್ಲಿ 25 ಮಾರ್ಕ್ಸ್ ಇದೆ. ಓರಲ್ ಟೆಸ್ಟ್ನಲ್ಲಿ ತೊಗೊಂಡು 25 ಮಾರ್ಕ್ಸ್ ಎಷ್ಟು ತೊಗೊಳ್ತೀರಿ ಮತ್ತು ರಿಟನ್ ಟೆಸ್ಟ್ 1250 ಎಷ್ಟು ಮಾರ್ಕ್ಸ್ ತೊಗೊಳ್ತೀರಿ, ಎರಡು ಟೋಟಲ್ ಕೂಡಿಸ್ಕೊಂಡು ನಿಮಗೆ ಹುದ್ದೆಯನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಏನು ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, CTO ಇರ್ಬೋದು, ಬೇರೆ ಬೇರೆ ಹುದ್ದೆಗಳನ್ನು ಅಲಾಟ್ಮೆಂಟ್ ಮಾಡೋಂಥದ್ದು. ಮತ್ತು ಅಕಾರ್ಡಿಂಗ್ ಟು ದ ರಿಸರ್ವೇಷನ್ ಪಾಲಿಸಿ, ರಿಸರ್ವೇಷನ್ ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ಏನಿದೆ ಅದ್ರ ಪ್ರಕಾರ ಹುದ್ದೆಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಒಟ್ಟಾರೆ ಏನಂದ್ರೆ ತಾವೆಲ್ಲ ಪದವೀಧರರು, ಎಲ್ಲ ಗ್ರಾಜ್ಯುಯೇಟ್ಸ್ ನೀವೆಲ್ಲ ಭಾಳ ನಿರೀಕ್ಷೆಯಲ್ಲಿದ್ರಿ. ಈ ಸಲ ವಿತ್ ಲಾಡ್ ಆಫ್ ಪೇಷನ್ಸ್, ತಾಳ್ಮೆಯಿಂದ, ಯಾವುದೂ ರಿಮರ್ಸ್ಗೆ ಗಮನ ಕೊಡದೆ ತಾವೆಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ತೀರಿ ಅಂತೇಳಿ ನನಗೊಂದು ಕಾನ್ಫಿಡೆನ್ಸ್ ಇದೆ. ಮತ್ತು ಇದು KS ಪರೀಕ್ಷಾ ಸಿದ್ಧತೆ ನಿಮಗೆ ಮುಂದೆ ಬರುವಂಥ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ. ಸೊ ಒಟ್ಟಾರೆ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ಹೆಲ್ಪ್ಸ್ ಯು ಫಾರ್ ಅಪಿಯರಿಂಗ್ ದಿಸ್ ಎಕ್ಸಾಮಿನೇಷನ್. ಯಾರು ಕನಸು ಕಾಣ್ತಾ ಇದ್ರಿ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಬೇಕು ಅನ್ನೋಂಥದ್ದು ಕನಸು ಕಾಣ್ತಾ ಇದ್ರಿ, ಅಂಥವ್ರಿಗೆ ಇದೊಂದು ಸಂತಸದ ಸುದ್ದಿ. ಜೊತೆಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 30 ವರ್ಷಗಳಿಂದ ದ ಕ್ಲಾಸಿಕ್ KS ಅಂಡ್ IAS ಸರ್ಕಲ್ ಧಾರವಾಡ ಒಂದು ತರಬೇತಿಯನ್ನು ಕೊಡ್ತಾ ಇದೆ. ರಾಜ್ಯಾದ್ಯಂತ ಇಟ್ ಹ್ಯಾಸ್ ಪ್ರೊಡ್ಯೂಸ್ಡ್ ದ ಹೈಯೆಸ್ಟ್ ಆಫೀಸರ್ಸ್ ಇನ್ ದ ಸ್ಟೇಟ್. ಕರ್ನಾಟಕದಲ್ಲಿ ಹೈಯೆಸ್ಟ್ ಆಫೀಸರ್ಸು ಅಂಡ್ ನಮ್ಮ ಕ್ಲಾಸಿಕ್ ಸಂಸ್ಥೆಯಿಂದ ಇರುವಂತಹ ಅಭಿಮಾನಿಗಳು ಇದ್ದಾರೆ ಅನ್ನುವಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ವಿ ಹ್ಯಾವ್ ದ ಹೈಯೆಸ್ಟ್ ರಿಸಲ್ಟ್ಸ್ ಇನ್ ದ ಸ್ಟೇಟ್ ಅನ್ನುವಂಥ ಮಾತನ್ನ ನಾನು ಹೇಳ್ತೀನಿ. ಜೊತೆಗೆ ಸ್ಪರ್ಧಾ ಸ್ಫೂರ್ತಿ ಓದುಗ ಅಭಿಮಾನಿಗಳು ಸಹಿತ ಇವತ್ತು ಸಾಕಷ್ಟು ಅಚೀವ್ಮೆಂಟ್ ಮಾಡಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಏನು ಆಕಾಂಕ್ಷಿಗಳಿದ್ರಿ, ನೀವೇನು ಅಸ್ಪಿರೆಂಟ್ಸ್ ಇದ್ರಿ, ನೀವೆಲ್ಲ ನಿರಂತರವಾಗಿ ಇಲ್ಲಿ ಬೇರೆ ಬೇರೆ ಬ್ಯಾಚ್ಗಳು, ಜನರಲ್ ಸ್ಟಡೀಸ್ಗೆ ಬೇರೆ ಬೇರೆ, ಪ್ರಿಲಿಮಿನರಿಗೆ ಬೇರೆ ಬೇರೆ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಜೊತೆಗೆ ಆನ್ಲೈನ್ ಅಂಡ್ ಆಫ್ಲೈನ್ ಬೇರೆ ಬೇರೆ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಜೊತೆಗೆ ವಿ ಕಂಡಕ್ಟ್ ಮಾಡೆಲ್ ಟೆಸ್ಟ್ ಆನ್ ಎವ್ರಿ ಸಂಡೇ. ಪ್ರತಿ ರವಿವಾರ ಮಾಡೆಲ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ವಿ, ಪೇಪರ್ 1 ಅಂಡ್ ಪೇಪರ್ 2. ಆಮೇಲೆ ಜೊತೆಗೆ ಕನ್ನಡ ಅಂಡ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಸಕ್ತ ಎಲ್ಲ ಅಭ್ಯರ್ಥಿಗಳು, ಸೊ ಯು ಕ್ಯಾನ್ ಅಟೆಂಡ್ ದ ಮಾಡೆಲ್ ಟೆಸ್ಟ್. ನಿಮ್ಗೆ ಗೊತ್ತದ, ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಗೊತ್ತದ. ಅದಕ್ಕೆ ದ ರಿಹರ್ಸಲ್ ಇಸ್ ವೆರಿ ನೆಸೆಸರಿ. ತಾವೆಲ್ಲ ಚೆನ್ನಾಗಿ ಮಾಡ್ತೀರಿ ಅನ್ನೋಂಥ ಒಂದು ನಂಬಿಕೆ ನನಗಿದೆ. ಸೊ ಸಾಕಷ್ಟು ಜನ ಸ್ಪರ್ಧಾ ಸ್ಫೂರ್ತಿ ಮತ್ತು ಕ್ಲಾಸಿಕ್ ಸಂಸ್ಥೆ ಅಭಿಮಾನಿಗಳು ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ನನ್ನ ಕಾನ್ಫಿಡೆನ್ಸ್ ಅದ. ನಿರಂತರವಾಗಿ ನೀವು ಸಂಸ್ಥೆಗೆ ಸಂಪರ್ಕಿಸಿರಿ. ಸೊ ಯು ಕ್ಯಾನ್ ಮೇಕ್ ಯುವರ್ ಟೈಮ್ ಫ್ರೂಟ್ಫುಲ್ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಈ ಪ್ರಿಪರೇಷನ್ ನಿಮಗೆ ಮುಂಬರುವಂಥ ಎಲ್ಲ ನೇಮಕಾತಿಗಳಿಗೆ ಆ ಒಂದು ಫೌಂಡೇಶನ್ ಅನ್ನೋಂಥ ವಿಚಾರ ನಿಮ್ಮ ಗಮನದಲ್ಲಿ ಇರಲಿ ಅನ್ನೋಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು.